ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಸಿಂಹ ರಾಶಿಯವರ ರಿಲೇಶನ್ಶಿಪ್ ರೀಡಿಂಗ್ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಇದುವರೆಗೂ ಯಾರು ನನಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ, ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಇಷ್ಟೇ ಅಲ್ಲ, ಆ, ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡಬಹುದು. ಮತ್ತೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರೋ ಕಾರಣ ನಿಮ್ಗೆ ಇಷ್ಟ ಆಗಿತ್ತು ವಿಡಿಯೋ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡೋಣ ಹಾಗಿದ್ರೆ ಸಿಂಹ ರಾಶಿಯವರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಆಲ್ರೆಡಿ ನಾನು ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡಿರ್ತೀನಿ, ವಾಟ್ಸ್ಆಪ್ ಮೆಸೇಜ್ ಮಾಡಿ. ಖಂಡಿತ ಏನಾದ್ರೂ ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರ ಏನ್ ಕಂಡ್ಕೋಬೇಕು ಅನ್ನೋ ಹಾಗಿತ್ತು ಅಂತಂದ್ರೆ ನಿಮ್ಗೆ ಹೇಳ್ಬಹುದು ಅಂತ ಹೇಳ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ಚೆಕ್ ಮಾಡ್ತಾ ಇದ್ರೆ ನೋಡಿ, ಸ್ವಲ್ಪ ಸ್ಟ್ರಗ್ಲಿಂಗ್ ಅಂತ ಬರ್ತಾ ಇದೆ, ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ರಿಲೇಟೆಡ್ ನಿಮ್ಮ ಕರಿಯರ್ ಅಲ್ಲಿ ಏನೋ ನಿಮ್ಗೆ ಚಾಲೆಂಜಸ್ ಬರ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇರುವಂತದ್ದು. ಇಲ್ಲಿ ನಿಮ್ಮನ್ನ ನೀವು ಡಿಪೆಂಡ್ ಮಾಡ್ಕೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಬರ್ತಾ ಇದೆ. ಮತ್ತೆ ಇದು ಯಾವ ರೀತಿ ಚಾಲೆಂಜಸ್ ಆಗಿರ್ಬೋದು ಅಂತಂದ್ರೆ, ಲೈಕ್ ನಿಮ್ಮ ಜಾಬ್ ಅನ್ನ ಉಳಿಸ್ಕೊಳ್ಳುವಂತದ್ದು ಅಥವಾ ನಿಮ್ಮ ಬಿಸ್ನೆಸ್ ಅನ್ನ ಕೈಕೊಂಡು ಹೋಗುವಂತದ್ದು, ಈ ರೀತಿ ಎಲ್ಲ ಬರ್ತಾ ಇರುವಂತದ್ದು. ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಡೆಫಿನೆಟ್ ಆಗಿ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಇರಿಟೇಷನ್, ಯಾರಾದ್ರೂ ಮಾತಾಡಿದ್ರೆ ಸಡನ್ ಆಗಿ ಅವ್ರಿಗೆ ರಿಯಾಕ್ಟ್ ಮಾಡುವಂತದ್ದು, ಆಂಗ್ರಿ, ಸ್ವಲ್ಪ ಸಿಟ್ಟು ಜಾಸ್ತಿ ಇರುವಂತದ್ದು, ಈ ರೀತಿ ಎಲ್ಲ ಬರ್ತಾ ಇದೆ. ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಾನು, ಸ್ವಲ್ಪ ಕನ್ಫ್ಯೂಷನ್ಸು ಇರುತ್ತೆ ಈ ದಿನಗಳಲ್ಲಿ ನಿಮ್ಗೆ. ಮತ್ತೆ ಎನ್ವೈರ್ಮೆಂಟು ಅಷ್ಟೇನು ಸರಿಯಾಗಿಲ್ಲ, ನಿಮ್ಮ ಸುತ್ತಮುತ್ತಲ ಜನರ ಜೊತೆಗೆ ತುಂಬಾ ಒಂದು ಜಗಳ ಆಗುವಂತದ್ದು, ಅಂಡರ್ಸ್ಟ್ಯಾಂಡಿಂಗ್ ಇರದೇ ಇರುವಂತದ್ದು, ಈ ರೀತಿ ಎಲ್ಲ ನನಗೆ ಕಾಣಿಸ್ತಾ ಇದೆ. ಸ್ಟೆಬಿಲಿಟಿನೂ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹೆಲ್ತ್ ಇಶ್ಯೂಸ್ ಇಟ್ ಮೀನ್ಸ್ ನಿಮ್ಗೆ ಏನಾದ್ರು ಸ್ಟ್ರೆಸ್, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಸ್ಟ್ರೆಸ್ ಇಶ್ಯೂಸ್ ಇರುವಂತದ್ದು, ಇದೆಲ್ಲಾನು ಬರ್ತಾ ಇದೆ. ಓಕೆ, ಫೀಲಿಂಗ್ ವೈಸ್ ನೋಡಿದ್ರೆ ಫೀಲಿಂಗ್ ಎಲ್ಲ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಒಂದು ವಿಶ್ ಕಂಪ್ಲೀಟ್ನೆಸ್ ಆಗುವಂತ ಒಂದು ವಾರ ಅಂತ ಹೇಳ್ಬಹುದು. ನೀವೇನು ರಿಲೇಶನ್ಶಿಪ್ ಅನ್ನ ಮುಂದುವರಿಸಿಕೊಂಡು ಹೋಗ್ಬೇಕು, ಏನಾದ್ರೂ ವಿಶ್ ಕೇಳ್ಕೊಂಡಿದ್ರೆ ಅದು ಈ ವಾರದಲ್ಲಿ ಈಡೇರುವಂತದ್ದು, ಅಥವಾ ನೀವೇನಾದ್ರೂ ಫ್ಯಾಮಿಲಿ ಜೊತೆಗೆ ಇದು ಡಿಸ್ಕಷನ್ ಮಾಡ್ಬೇಕು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತಂದ್ರೆ ಚೆನ್ನಾಗಿದೆ, ಮಾಡ್ಬೋದು. ಒಂದು ಹ್ಯಾಪಿ ರಿಲೇಶನ್ಶಿಪ್ ಅಂತ ಹೇಳ್ಬಹುದು. ಆ ಒಂದು ಫೀಲಿಂಗ್ ಅಲ್ಲಿ ಇದ್ದೀರಾ, ಏನಾದ್ರೂ ಹೇಳ್ಬೇಕು ಮಾಡ್ಬೇಕು ಅನ್ನುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು, ಎಂಗೇಜ್ಮೆಂಟ್ ಅಲ್ಲಿ ಇರ್ಬೋದು, ಈ ರೀತಿ ಎಲ್ಲ ಬರ್ತಾ ಇದೆ ನನಗೆ. ಓಕೆ, ಅದೇ ರೀತಿ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ತಾ ಇದ್ರೆ ಪಾರ್ಟ್ನರ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ, ನೀವು ಯಾವುದು ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅನ್ನೋಂಥದ್ದು ಅವ್ರಿಗೆ ಫೀಲಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಬಟ್ ಇವಾಗ ನಿಮ್ಗೆ ಫೀಲಿಂಗ್ ಇದೆ ನಾನು ಏನಾದ್ರೂ ಆಕ್ಷನ್ ತಗೋಬೇಕು ಅಂತ ಹೇಳಿ. ಬಟ್ ಅವರಲ್ಲಿ ಏನಿದೆ, ಮೇ ಬಿ ಇದು ನೀವು ಇಬ್ರು ಡಿಸ್ಕಷನ್ ಮಾಡಿಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಹಾಗಾಗಿ ಅವ್ರಿಗೆ ಇನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ನೋಡಿ ಡಿಸ್ಕಷನ್ ಮಾಡಿ ಅಷ್ಟೇ. ಮತ್ತೆ ಯಾರಾದ್ರೂ ಎಂಟ್ರಿಫೇರ್, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಎಂಟ್ರಿ ಆಗಿದ್ದಾರೆ, ಫಿಮೇಲ್ ಇನ್ಫ್ಲುಯೆನ್ಸಸ್ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ, ಯಾರಾದ್ರೂ ಇದ್ರೆ ಅವ್ರ ತಲೆಯಲ್ಲಿ ಇದೆ ಅದು, ಯಾರೋ ಲೇಡೀಸ್ ಪದೇ ಪದೇ ಇಂಟ್ರಪ್ಟ್ ಮಾಡ್ತಾ ಇದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಹಾಗೆ ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇದ್ರೆ ಚೆನ್ನಾಗಿದೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಯಾವ ಅಂದ್ರೆ ಏರಿಯಾ ಆಫ್ ವರ್ಕಿಂಗ್ ಏನ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತದ್ದು. ಏನ್ ಬರ್ಬಹುದು, ಸ್ವಲ್ಪ ಇಲ್ಲಿ ರೂಡ್ನೆಸ್ ಅನ್ನ, ರೂಡ್ ಆಗಿರುವಂತದ್ದು ಬರುವಂತದ್ದು, ಇಬ್ರು ಒಬ್ರಿಗೊಬ್ರು ರೂಡ್ ಆಗಿ ಮಾತಾಡುವಂತದ್ದು, ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆಗೆ ರೂಡ್ ಆಗಿ ನಡ್ಕೊಳ್ಳುವಂತದ್ದು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಪ್ರಾಬ್ಲಮ್ ಅವರಲ್ಲೇನೆ ಇದೆ ಅಂತ ಹೇಳಿ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಗ್ರೆಸಿವ್ನೆಸ್ ಇರುವಂತದ್ದು, ಸ್ವಲ್ಪ ಸಿಟ್ಟಲ್ಲಿ ಇರ್ತಾರೆ, ಸಿಟ್ಟಲ್ಲಿ ಏನೋ ಒಂದು ಮಾತಾಡಿದ್ರು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಯಾಕಂದ್ರೆ ಅವ್ರ ತಲೆಯಲ್ಲೂ ಕೂಡ ಸ್ಟ್ರೆಸ್ ಇದೆ, ಅವರು ಏನೋ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಬಗ್ಗೆನೂ ನೀವು ಗಮನ ಕೊಡ್ಬೇಕಾಗತ್ತೆ. ಇನ್ನು ಇನ್ ಫ್ಯೂಚರ್ ಅಲ್ಲಿ ನೋಡ್ತಾ ಹೋದ್ರೆ ಚೆನ್ನಾಗಿದೆ. ನಾನು ಹೇಳಿದ್ನಲ್ವಾ, ಮ್ಯಾರೇಜ್ ಬಗ್ಗೆ ನೀವೇನ್ ಥಿಂಕ್ ಮಾಡ್ತಾ ಇದ್ದೀರಾ, ಒಂದು ವಿಶ್ ಫುಲ್ಫಿಲ್ಮೆಂಟ್, ಮೇ ಬಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗುವಂತದ್ದು ಅಥವಾ ನಿಮ್ಮ ಒಂದು ಎಂಗೇಜ್ಮೆಂಟ್ ಪ್ರಪೋಸಲ್ ಇರುವಂತದ್ದು, ಅದೆಲ್ಲಾನು ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಇದನ್ನ. ಓಕೆ, ಸೊ ಇದರಲ್ಲಿ ಒಂದು ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತೀನಿ. ಮತ್ತೆ ಇವಾಗ ಹಾಗಿದ್ರೆ ಏನ್ ಆಗ್ಬಹುದು, ಲೈಕ್ ಏನು ನಿಮ್ಗೆ ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸ್ ಇಂದ, ಏನ್ ಬರ್ತಾ ಇದೆ ಅಂತಂದ್ರೆ, ಕೆಲವೊಂದಿಷ್ಟು ಒಳಗಡೆ ಇರುವಂತ ಭಯ ಇರುತ್ತಲ್ವಾ, ಅದರಿಂದ ಓವರ್ಕಮ್ ಮಾಡ್ಕೋಬೇಕು ಅನ್ನುವಂಥದ್ದು. ಮತ್ತೆ ನೆಗೆಟಿವ್ ಪ್ಯಾಟರ್ನ್ ಅನ್ನ ಪದೇ ಪದೇ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮೇ ಬಿ ಅದನ್ನೇ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಒಂದ್ಸಾರಿ ನೋಡಿ, ಯೂನಿವರ್ಸಿಗೆ ಗೊತ್ತಿರೋದಿಲ್ಲ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ.
ಏನ್ ನೀವು ಕೊಡ್ತಾ ಇದ್ದೀರಾ ಅದು ನಿಮ್ಗೆ 2x ಅಲ್ಲಿ ರಿಟರ್ನ್ ಬರ್ತಾ ಇರುತ್ತೆ. ಸೊ ಅಲ್ಲಿ ನೀವು ಸ್ವಲ್ಪ ಅವೇರ್ನೆಸ್ ಏನ್ ತಗೋಬೇಕು ಅಂತಂದ್ರೆ, ಆ ರೀತಿ ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ಥಿಂಕ್ ಮಾಡ್ತಾ ಇದ್ರೆ, ಅದರಿಂದ ನೀವೇನ್ ಮಾಡ್ಬೇಕು, ಹೊರಗಡೆ ಬರಬೇಕು. ಅದರಿಂದ ಮೇನ್ ಆಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತದ್ದು ಅಂತಾನು ಬರ್ತಾ ಇರುವಂತದ್ದು. ಓಕೆ, ಇಷ್ಟನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಈ ಒಂದು ಏರಿಯಾದಲ್ಲಿ ನೀವೇನಾದ್ರೂ ಫೋಕಸ್ ಮಾಡಿ ವರ್ಕ್ ಮಾಡಿದ್ದೆ ಆಯ್ತು ಅಂತಂದ್ರೆ, ಸಣ್ಣ ಪುಟ್ಟ ಇಶ್ಯೂಸ್ ಇದೆ ಅಷ್ಟೇನು ಆಪರಿ ಏನು ಇಶ್ಯೂಸ್ ಅಂತ ನನಗೆ ಕಾಣ್ತಾ ಇಲ್ಲ. ಸೊ ಅದರಿಂದ ನೀವು ಓವರ್ಕಮ್ ಮಾಡ್ಕೋಬಹುದು. ಏರಿಯಾ ಆಫ್ ವರ್ಕಿಂಗ್ ನಾನು ನಿಮಗೆ ಹೇಳಿದ್ದೀನಿ, ನೋಡ್ಕೊಳ್ಳಿ, ಅದ್ರ ಮೇಲೆ ನೀವು ವರ್ಕ್ಔಟ್ ಮಾಡಿ. ಓಕೆ, ಸೊ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ, ನೋಡ್ಕೊಳ್ಳಿ. ಏನಾದ್ರೂ ಇದ್ರೆ ನೀವು ಡಿಸ್ಕಸ್ ಮಾಡಬಹುದು. ಹಾಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ